ಧ್ಯಾನದ ಲಾಭಗಳನ್ನ ಮರು ಅನ್ವೇಷಣೆ. ಈಗಿನ ಜನರು ಮತ್ತೆ ಪ್ರಾಚೀನ ಪದ್ಧತಿಗಳ ಕಡೆಗೆ ಮರಳ್ತಾ ಇದ್ದಾರೆ. ಮನಸ್ಸನ್ನ ಶಾಂತಗೊಳಿಸುವುದು ಮತ್ತು ವ್ಯಕ್ತಿಯ ಅಂತಃಪ್ರಜ್ಞೆಯನ್ನ ಅಭಿವೃದ್ಧಿಪಡಿಸುವಲ್ಲಿ ಧ್ಯಾನ ಪರಿಣಾಮಕಾರಿಯಾಗಿರೋದ್ರಿಂದ ಮನಸ್ಸಿನ ಶಾಂತತೆಯು ಸಂತೋಷವನ್ನ ಏಕೆಂದರೆ ಆಧುನಿಕ ಜೀವನವು ಅವರಿಗೆ ಅತಿಯಾದ ಒತ್ತಡವನ್ನ ಉಂಟುಮಾಡ್ತಿದೆ. ವಿಶ್ರಾಂತಿಯ ಅನೇಕ ವಿಧಾನಗಳಲ್ಲಿ ಹೆಚ್ಚು ಜನರು ಧ್ಯಾನದ ಲಾಭಗಳನ್ನು ಅನುಭವಿಸಲು ಆಸಕ್ತಿ ತೋರುತ್ತಾ ಇದ್ದಾರೆ. ಇಂದು ಧ್ಯಾನವನ್ನ ಕೇವಲ ಮನಸ್ಸನ್ನ ಸ್ವಚ್ಛಗೊಳಿಸುವುದು ಮತ್ತು ಆತ್ಮ ಪರಿಶೀಲನೆಗಾಗಿ ಮಾತ್ರವಲ್ಲದೆ ಮನಸ್ಸು, ಭಾವನೆಗಳು ಮತ್ತು ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವ ಸಾಧನವಾಗಿಯೂ ಬಳಸಲಾಗ್ತಿದೆ. ಏಕೆಂದ್ರೆ ಇದು ದೇಹದ ಮೆಟಾಬಾಲಿಕ್ ದರ ಹಾಗೂ ಹೃದಯ ಬಡಿತದ ವೇಗವನ್ನ ಕಡಿಮೆ ಮಾಡುತ್ತದೆ, ಚರ್ಮವನ್ನ ಹೆಚ್ಚು ಆರೋಗ್ಯಕರ ಮತ್ತು ಪ್ರತಿರೋಧಕವಾಗಿಸುತ್ತದೆ, ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ, ನೆನಪಿನ ಶಕ್ತಿಯನ್ನ ಮತ್ತು ಕಲಿಕೆಯ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ, ಯುವತನ, ಚೈತನ್ಯ ಮತ್ತು ಪುನರುಜ್ಜೀವನದ ಭಾವನೆಯನ್ನ ಹೆಚ್ಚಿಸುತ್ತದೆ, ಮದ್ಯಪಾನ, ಸಿಗರೇಟ್ ಹಾಗೂ ಮದ್ದುಗಳಂತಹ ದುಷ್ಪ್ರವೃತ್ತಿಗಳಿಂದ ದೂರವಾಗಲು ಸಹಾಯ ಮಾಡುತ್ತದೆ, ನಮ್ಮ ಬದುಕನ್ನ ಇನ್ನೂ ಚಂದಗೊಳಿಸಲು ಪ್ರೇರಣೆ ನೀಡುತ್ತದೆ.